ಅದೇನೋ ಶಿವಪೂಜೆಲ್ ಕರಡಿ ಶಿವಪೂಜೆಲ್ ಕರಡಿ ಇಟ್ಟಂಗೆ. ನಾನು ಪ್ರಾವಿನ್ ಪ್ರಾಪರ್ಟೀಸ್ ಅಲ್ಲಿ ನಾನು ಆಪರೇಷನ್ಸ್ ಮ್ಯಾನೇಜರ್ ಆಗಿ ಬಂದಿದ್ದೀನಿ. ಆಪರೇಷನ್ ಕಮಲ ತರ ಆಪರೇಷನ್ ಮ್ಯಾನೇಜರ್. ಇಲ್ಲಿ 6 ತಿಂಗಳಾಗೋ ಕೆಲಸ 6 ವರ್ಷ ಏನಕ್ಕಾಗುತ್ತೆ ಅಂತಂದ್ರೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಅಪ್ರೂವಲ್ಸ್. ಇವ್ನ್ ಬಂದಿದ ತಕ್ಷಣ ನಮ್ಮನೇಲಿ ಇವಾಗ್ಲೂ ನೀರ್ ಸೋಗ್ತಾ ಇದೆ. ಇದು ನೀರಿನ ದೋಷ ಇರ್ಬೋದು. ಫೇಮಸ್ ಏರಿಯಾ ಅಂತಾನೆ ಹೇಳ್ಬೋದು. ಒಂದ್ಸಲ ಗಂಡ ಹೆಂಡತಿ ಜಗಳ ಆಗುತ್ತೆ ತುಂಬಾ ಕಾರ ನೋಡಿ ಹಿಂಗೆ ಎಸಿ ಒಳಗೆ ಸ್ವಲ್ಪ ಅವಾಗ ಬರ್ತಾ ಇರ್ತೀವಿ, ಏನ್ ಮಾಡಕ್ ಆಗ್ತಾ ಇಲ್ಲ. ನಾನು ಬೆಳಗ್ಗೆ ಎದ್ದು ಸಂಬಳಕ್ಕೆ ಎದ್ದು ಬರ್ತೀನಿ, ಸಂಬಳಕ್ಕೆ ಕೆಲಸ ಮಾಡ್ತಾ ಇದೀನಿ ಅಂದ್ರೆ ದಟ್ ಈಸ್ ನಾಟ್ ಎ ಬ್ರೋಕರ್. ಯು ಕ್ಯಾನ್ ನೆವರ್ ಬಿ ಎ ಬ್ರೋಕರ್. 3 ಜನನು 3 ದಿಕ್ಕಿಗೆ ಹೋದ್ವಿ. ಮನೆಗ್ ಬಂದ್ಮೇಲೆ ಜೋರಾಗಿ ಮಾತಾಡ್ಬೇಕು. ಒತ್ತಾಯದ ಮೇರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾ ಇದೀವಿ. ಈ ಒಂದು ಕಾರ್ಯಕ್ರಮದ ಹೆಸರು ಸಂಡೇ ಫನ್ ಡೇ. ಊನ್ರೋ ಸಂಡೇ ಫನ್ ಡೇ ಅದ್ರಲ್ಲಿ ಕೆಟ್ಟದಾಗಿದೆ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ಗೌರಿ ಪ್ರವೀಣ್, ಇವ್ರ ಹೆಸರು ಪ್ರಜ್ವಲ್ ಆರಾಧ್ಯ ಅಂಡ್ ಇವ್ರ ಹೆಸರು ಪ್ರವೀಣ್ ಆರಾಧ್ಯ. ಸೊ ಇವರಿಬ್ರು ಬ್ರದರ್ಸ್ ಅಂತ ಆಗ್ಲಿ ನಿಮಗೆ ಗೊತ್ತಾಗಿರುತ್ತೆ ಹೆಸರಲ್ಲೇ. ಸೊ ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗಿನ ವಿಶೇಷತೆ ಏನಂದ್ರೆ ದಿಸ್ ಗೈ ಹಿಯರ್ ಹ್ಯಾಸ್ ಕಮ್ ಫ್ರಮ್ ಬ್ಯಾಂಗ್ಳೂರ್. ಥರ್ಡ್ ವೀಲ್ ಮಾಡ್ತಾ ಇದೆ, ನಮ್ಮ ಮಧ್ಯ ಬಂದಿದ್ದಾನೆ ಇವಾಗ. ಏನು ಅದೇನೋ ಶಿವಪೂಜೆಲ್ ಕರಡಿ ಶಿವಪೂಜೆಲ್ ಕರಡಿ ಇಟ್ಟಂಗೆ. ಅದು ಮೀನಿಂಗ್ ಬೇರೆ ಬಟ್ ಓಕೆ. ನಿನ್ ಮುಖ ತೋರ್ಸು. ಸೊ ನಿಮ್ ಪರಿಚಯ ಮಾಡ್ಕೊಡ್ತೀರಾ ನಮ್ ಜನತೆಗೆ? ನಮ್ಮ ಅಜ್ಜಿಯವರು ಅವಾಗ್ಲೇ ಹೇಳ್ದಂಗೆ ನನ್ನ ಹೆಸರು ಪ್ರಜ್ವಲ್ ಆರಾಧ್ಯ. ಸೊ ನಾನು ಪ್ರಾವಿನ್ ಪ್ರಾಪರ್ಟೀಸ್ ಅಲ್ಲಿ ನಾನು ಆಪರೇಷನ್ಸ್ ಮ್ಯಾನೇಜರ್ ಆಗಿ ಬಂದಿದ್ದೀನಿ. ಸೊ ಆಪರೇಷನ್ಸ್ ಆಗಿ ಬಂದು ಫುಲ್ ಆಪರೇಷನ್ ಕಮಲ ತರ ಆಪರೇಷನ್ ಮ್ಯಾನೇಜರ್ ಅಂತ ಫುಲ್ ಜೋಶಲ್ಲಿ ಬಂದಿದ್ದೀನಿ. ನಮ್ಮ ಮನೆ ಸಿಂಕಲ್ ನೀರು ಬರ್ತಾ ಇಲ್ಲ. ನಾವು ಹೊಸ ಮನೆ ಕಟ್ಸಿದೀವಲ್ಲ, ಅಲ್ಲಿನೂ ನೀರ್ ಸೋರ್ತಾ ಇದೆ. ಇವ್ನ್ ಬಂದಿದ ತಕ್ಷಣ ನಮ್ಮ ಮನೇಲಿ ಇವಾಗ್ಲೂ ನೀರ್ ಸೋಗ್ತಾ ಇದೆ. ಇದು ನೀರಿನ ದೋಷ ಇರ್ಬೋದು. ಸೊ ಅದಕ್ಕೆ ನಮ್ಗೆ ನೀರಿನ ದೋಷ ಅಂತ ಹೇಳಿ ಇವಾಗ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಊಟ ಕೊಡ್ಸಕ್ಕೆ. ಮನೆಯಲ್ಲಿ ಅಡ್ಗೆ ಮಾಡಕ್ ಆಗ್ತಿಲ್ಲ, ಯಾಕಂದ್ರೆ ಕಿಚನ್ ಸಿಕ್ಕಲ್ ಮಧ್ಯಾಹ್ನ 2:30 ಆಗಿದೆ. ಬ್ರಂಚಿಗೂ ಲೇಟ್ ಆಗ್ಬಿಟ್ಟಿದೀವಿ ನಾವ್ ಇವಾಗ. ಸೊ ಏನ್ ಮಾಡೋದು, ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಸೊ ಈಗ ಹೆಂಗೋ ಸ್ವಲ್ಪ ಏನೋ ಊಟ ಕೊಡಿಸ್ತಾರೆ ಅಂತ ಹೋಗ್ತಾ ಇದೀವಿ. ನಮ್ಮ ಅಣ್ಣವ್ರೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ, ಎಲ್ಲಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಅಣ್ಣ ಅವ್ರದ್ದು ಅವತಾರ ನೋಡಿ ಇಲ್ಲಿ. ನೀವು ಈ ತರ ಹೇರ್ ಕಟ್ ಮಾಡಿಸ್ಕೊಂಡಿರೋ ಕಾರಣ ನಾವು ಸ್ವಲ್ಪ ರಫ್ ಲುಕ್ ಬೇಕಾಗಿತ್ತು. ಆಮೇಲೆ ಈ ಬೇಸಿಗೆ ಕಾಲಕ್ಕೆ ಆ ಕೂದಲು ತುಂಬಾ ಹಿಂಸೆ ಆಗ್ತಾ ಇತ್ತು ನನಗೆ. ಯಾವಾಗ್ಲೂ ಹಿಂಗೆ ಏನೋ ಸೆಟ್ ಮಾಡ್ಕೋಬೇಕು, ಜೆಲ್ ಹಾಕೋಬೇಕು ಅದೆಲ್ಲ. ನಾನು ಅಟ್ಲೀಸ್ಟ್ ನಾನೇನು ಶಾರ್ಟ್ ಕೂದಲೇ ಇಟ್ಕೋತೀನಿ, ಅದಕ್ಕೆ ನನಗೆ ಖುಷಿಯಿಂದ ಮಾಡಿಸಿದ್ದೀನಿ. ಇಷ್ಟೋಕೆ ಚೆನ್ನಾಗಿದೆ, ಒಳ್ಳೆ ಬೂಂದ ತರ ಇದೆ. ಅದ್ ನಂಗೆ ಸೆಟ್ ಆಗುತ್ತೆ. ನನ್ನ ಒಳಗಡೆ ಇಂಟರ್ನಲ್ ಕ್ಯಾರೆಕ್ಟರ್ ಸೆಟ್ ಆಗುತ್ತೆ, ಬಟ್ ಹೊರಗಡೆ ಬಣ್ಣದ ಬದುಕಿಗೆ ಒಳ್ಳೆ ತರ ಪ್ರೊಫೆಷನಲ್ಸ್ ಹಂಗೆಲ್ಲ ಸ್ವಲ್ಪ ತುಂಬಾ ಇರ್ಬೇಕು. ಬಟ್ ಓಕೆ, ದುಬೈ ಇಷ್ಟ ಆಗ್ತಿದೆ. ದುಬೈ ತುಂಬಾ ಚೆನ್ನಾಗಿದೆ. ಒಳ್ಳೆ ರೋಡು, ಒಳ್ಳೆ ಕಾರು, ಒಳ್ಳೆ ಸ್ವಲ್ಪ ಬಿಸಿಲು ಒಂದ್ ಸ್ವಲ್ಪ ಚೆನ್ನಾಗಿ ನೋವು ಕೊಡ್ತಾ ಇದೆ. ಎಸಿ ಒಳಗೆ ಕೂತ್ರು ಸ್ವಲ್ಪ ಅವಾಗ ಬರ್ತಾ ಇರ್ತೀವಿ, ಏನ್ ಮಾಡಕ್ ಆಗ್ತಾ ಇಲ್ಲ. ನೀನ್ ಆ ವರ್ಷ ಬಿಟ್ಟು ಹೋದಾಗ ನೀನ್ 20 ತಿಂಗಳಾದ್ಮೇಲೆ ಬಂದಿದ್ಯಾ ನೀನು. ಓಕೆ, ವಾಟ್ ಆರ್ ದ ಚೇಂಜಸ್? ನೀನ್ ಅವ್ರಿಗೆ ಹೇಳು, ಬೆಳವಣಿಗೆ ಬಗ್ಗೆ ಹೇಳು. ಬೆಳವಣಿಗೆ ಆಸ್ ಎ ಓವರ್ ಆಲ್ ದುಬೈ ತುಂಬಾನೇ ಬೆಳವಣಿಗೆ ಆಗಿದೆ. ಬರೀ 20 ತಿಂಗಳಲ್ಲಿ 1 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ? ರಿಮಾರ್ಕಬಲ್ ಚೇಂಜಸ್ ಇದೆ. ಸೊ ನಾನ್ ಅವಾಗ ನೋಡಿದ್ದು ಫೌಂಡೇಶನ್ ಇಲ್ದಿರೋ ಬಿಲ್ಡಿಂಗ್, ಬರೀ ಲ್ಯಾಂಡ್ ಇದ್ದಿದ್ದೆಲ್ಲ ಬಿಲ್ಡಿಂಗ್ ಆಗಿ ಜನ. ಇಲ್ಲೊಂದು ಫ್ಲೈಓವರ್, ಇಲ್ಲಿ ಒಂದು ಫ್ಲೈಓವರ್ ಕಾಣುತ್ತೆ ನಿಮ್ಗೆ, ಹೆಂಗ್ ತೋರಿಸ್ಲಿ. ಇದೊಂದು ಫ್ಲೈಓವರ್ ಇರ್ಲಿಲ್ಲ ನನಗೆ ರೋಡ್ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅದು ಫ್ಲೈಓವರ್ ಇರ್ಲಿಲ್ಲ, ಅದು ಆ ಫ್ಲೈಓವರ್ ಇರಲಿಲ್ಲ. ಆಮೇಲೆ ನಾವ್ ಇವಾಗ SS ಸ್ಟ್ರೀಟ್ ಅಂತ ಹೋಗ್ತಾ ಇದೀವಿ. ಸೊ ಇದು ಬರೀ 2 ಲೇನ್ ರೋಡ್ ಇತ್ತು, ಬಂದ್ ನೋಡ್ತೀನಿ 4 ಲೇನ್ ಮಾಡ್ಬಿಟ್ಟಿದ್ದಾರೆ. ಇಟ್ಸ್ ಆಲ್ಮೋಸ್ಟ್ 10 ಕಿಲೋಮೀಟರ್ ರೋಡ್. ಬರೀ 18 ಮಂತ್ಸ್ ಅಲ್ಲೆಲ್ಲ ಅಲ್ಲೇ 4 ಲೇನ್ ಮಾಡಿದ್ದಾರೆ. ನೀನ್ ನೋಡ್ತಿರೋದು ಆಫ್ಟರ್ 18 ಮಂತ್ಸ್, 6 ಮಂತ್ಸ್ ವರ್ಕ್ ಹ್ಯಾಸ್ ಬೀನ್ ಡನ್. ಕೆಲಸ ಆಗಿದೆ. ಅದೇ ನೀವು ತಲೆಹರಟೆ ಮಾತಾಡೋದಕ್ಕಿಂತ ಇಲ್ಲಿ ಏನ್ ಬೆಳವಣಿಗೆಗಳು ನೀನ್ ನೋಡ್ತೀಯಾ ನಿಜವಾಗ್ಲು ಅಂದ್ರೆ ಒಂದು ಪರ್ಸ್ಪೆಕ್ಟಿವ್ ಕೊಡಬೇಕು ಬೇರೆ ಜನಗಳಿಗೆ, ವಿಡಿಯೋ ನೋಡೋರಿಗೆ. ಪಾಸಿಟಿವ್ ಚೇಂಜಸ್. ಸಂಡೇ ಫಂಡೇ ದಟ್ಸ್ ಓಕೆ, ಟೋಟಲಿ ಓಕೆ. ಬಟ್ ವೆನ್ ಯು ವಾಂಟ್ ಟು ರಿಯಲಿ ನೀನೇನೋ ಒಂದು ಹೇಳ್ಬೇಕಂದಾಗ ಅವರಿಗೆ ಪರ್ಸ್ಪೆಕ್ಟಿವ್ ಏನ್ ಬದಲಾವಣೆ ಇರುತ್ತೆ, ಯಾವ ತರ ಆದ್ರೆ ಏನಾಗುತ್ತೆ. ಸೊ ಇಟ್ಸ್ ನಾಟ್ ದಟ್ ನಾವು ನಮ್ ಜಾಗನ ಕಡಿಮೆ ಮಾಡಿ ಬೇರೆ ಜಾಗ ಜಾಸ್ತಿ ಅಂತ ಹೇಳೋ ಉದ್ದೇಶ ಅಲ್ಲ ಅದು. ಆ ಬದಲಾವಣೆನ ಐಡೆಂಟಿಫೈ ಮಾಡೋದು ಅಥವಾ ತಿಳಿಸೋದ್ರಲ್ಲಿ ತಪ್ಪಿಲ್ಲ. ನಾನು ಜಾಗದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ ಬ್ಯಾಂಗ್ಳೂರ್ ವೆದರ್ ದೇರ್ ಇಸ್ ನಥಿಂಗ್ ಟು ಕಂಪೇರ್ ವಿತ್ ಇಟ್. ಆದ್ರೆ ದ ಸಿಸ್ಟಮ್ ನನ್ನ ಬಗ್ಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಿದ್ದು. ಯಾಕೆಂದ್ರೆ ಇದೇ ನಾವು 2 ಲೈನ್ ರೋಡ್ ನ 4 ಲೈನ್ ಇಂಡಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡ್ಬೇಕು ಅಂದಿದ್ರೆ ಅಟ್ಲೀಸ್ಟ್ ಇದರ ಅಪ್ರೂವಲ್ಸ್ ಆಗಕ್ಕೆ 2 ವರ್ಷ ಆಗಿರೋದು, ಪ್ಲಾನಿಂಗ್ ಮಾಡಕ್ಕೆ 5 ವರ್ಷ ಆಗಿರೋದು. ಸೊ ಇಲ್ಲಿ ನಾನು ಜಸ್ಟ್ ಸುಮ್ನೆ ಹಂಗೋಗಿ ಹಿಂಗ್ ಬಂದ್ರೆ ಬರೋದೊಳಗಡೆ 4 ಲೈನ್ ಇದೆ, ಟ್ರಾಫಿಕ್ ಇಲ್ಲ. ಪ್ರಕಾರ ನಿಮಗೆ ಬ್ಯಾಂಗ್ಳೂರಲ್ಲಿ ಏನ್ ಚಾಲೆಂಜ್ ಅನ್ಸುತ್ತೆ? ಅವ್ರು ನಮ್ಮ ಹತ್ರ ರಿಸೋರ್ಸ್ ಇದೆ, ನಮ್ಮ ಸರ್ಕಾರದಲ್ಲೂ ದುಡ್ಡಿದೆ, ನಮ್ಮ ಜನಗಳಿಗೂ ಅವಶ್ಯಕತೆ ಇದೆ. ಇಲ್ಲಿ 6 ತಿಂಗಳಾಗ ಕೆಲಸ ಅಲ್ಲಿ 6 ವರ್ಷ ಯಾಕಾಗುತ್ತೆ?
ಸಿ ಇಲ್ಲಿ ನಾವು ನಮ್ ದೇಶ ಇಟ್ಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಹೌದು. ಇಲ್ಲಿ ಇಟ್ಸ್ ಎ ಕಿಂಗ್ ರೂಲ್ ಅಂಡ್ ವಾಟ್ ಎವರ್ ಇಸ್ ಸೇಸ್ ಇಟ್ ಡನ್. ಮತ್ತೆ ಕರಪ್ಷನ್ ತುಂಬಾನೇ ಕಮ್ಮಿ ಇದೆ ಇಲ್ಲಿ, ಅಂದ್ರೆ ಆಲ್ಮೋಸ್ಟ್ ನಲ್ ಅಂಡ್ ಝೀರೋ ಇದೆ. ಸೊ ದಟ್ ಈಸ್ ಒನ್ ಮೇಜರ್ ಥಿಂಗ್ ಅನ್ಸುತ್ತೆ. ಆಮೇಲೆ ಇಲ್ಲಿಗೆ ಈ ತರ ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಆಗಕ್ಕೂ ದ ಬೆಸ್ಟ್ ಥಿಂಗ್ ಇಸ್ ವೆದರ್ ಸಪೋರ್ಟ್ ಇದೆ. ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ಆದ್ರೆ ಮಳೆ ಬರುತ್ತೆ, 6 ತಿಂಗಳು ಮಳೆ. ಬ್ಯಾಂಗ್ಳೂರಲ್ಲಿ ಡೆಫಿನೆಟ್ಲಿ 3 ದಿನಕ್ಕೊಂದ್ಸಲ ಮಳೆ. ಬಟ್ ವಿ ಎಂಜಾಯ್ ದಟ್ ವೆದರ್. ಬಟ್ ದಟ್ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಕನ್ಸ್ಟ್ರಕ್ಷನ್ಗಾಗ್ಲಿ ಅಥವಾ ಈ ತರ ಒಂದು ವಿಚಾರಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಕನ್ಸಿಡರಿಂಗ್ ದಟ್, ಬಟ್ ಆ ಚಾಲೆಂಜಸ್ ಎಲ್ಲೂ ಮೇಕ್ ಇಟ್ ಮಾಡ್ಬೋದು. ದೇ ಕ್ಯಾನ್ ರಿಯಲಿ ವರ್ಕ್ ಆನ್ ಇಟ್. ಇವ್ರು 6 ತಿಂಗಳಿಗೆ ಮಾಡೋದನ್ನ ಅವ್ರು 9 ತಿಂಗಳಿಗೆ ಮಾಡ್ಬೋದು. ಸೊ ಅದನ್ನ ಅವ್ರು ನನ್ನ ಪ್ರಕಾರ ಏನ್ ಅನ್ಸುತ್ತೆ ಅಂತಂದ್ರೆ, ವಾಟ್ ಕುಡ್ ಬಿ ದಿ ಮೇಜರ್ ಚಾಲೆಂಜ್ ಇಲ್ಲಿ 6 ತಿಂಗಳಾಗೋ ಕೆಲಸ 6 ವರ್ಷ ಏನಕ್ಕಾಗುತ್ತೆ ಅಂತಂದ್ರೆ, ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಅಪ್ರೂವಲ್ಸ್. ನಾವೀಗ ಒಂದು ರೋಡ್ ಎಕ್ಸ್ಟೆನ್ಷನ್ ಮಾಡ್ಲೇಬೇಕು ಅಂತಂದ್ರೆ ಅಲ್ಲಿ ನೀವು BWSSB ಅಪ್ರೂವಲ್ ಬೇರೆ. ನೀವ್ ಹೇಳ್ತಾರೆ ಆನ್ಸರ್ ನನ್ನ ತಲೆಯಲ್ಲಿ ಆಗ್ಲೇ ಥಿಂಕ್ ಮಾಡ್ಬಿಟ್ಟಿದ್ದೀರಿ. ಹೌದಾ ನಿಮ್ಮ ನೀನೇ ಹೇಳಂಗಿದ್ರೆ ನಿಮಗೆ ತುಂಬಾ ಲೇಟ್ ಆಗಿ ಅರಿವಾಯ್ತಲ್ಲ ಅವಾಗಲೇ. ಹೇಳಂಗಿದ್ರೆ ಮತ್ತೆ ನೀವು ಒಬ್ರ ಹತ್ರನೇ ಮಾತ್ರ ಹೋಗಿ ಅಪ್ರೂವಲ್ ತಗೋಬೇಕಲ್ಲ, ಎಷ್ಟೊಂದ್ ಜನದ ಅಪ್ರೂವಲ್ ತಗೋಬೇಕಲ್ಲ. ವೆರಿ ಗುಡ್. ಅಷ್ಟೊಂದ್ ಜನ ದುಡ್ಡು ಕೊಡ್ಬೇಕಲ್ಲ. ದುಡ್ಡು ಬೇರೆ, ಅದು ಎಲ್ಲ ಸರ್ಕಾರದ ಸಂಸ್ಥೆಗಳಿಂದನೇ. ಲೆಟ್ಸ್ ಫಾರ್ ಎಕ್ಸಾಂಪಲ್ ಯಾರೋ ಒಂದು ಚರಂಡಿ ನೋಡ್ಕೊಳ್ಳೋದೇ ಒಂದು ಬೇರೆ ಸಂಸ್ಥೆ ಇರುತ್ತೆ, ರೋಡ್ ನೋಡ್ಕೊಳ್ಳೋದೇ ಬೇರೆ ಸಂಸ್ಥೆ ಇರುತ್ತೆ. ಆಮೇಲೆ ನೀವೇನಾದ್ರು ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಮಾಡ್ಬೇಕಂತಂದ್ರೆ ಅದಕ್ಕೆ ಏನಂತಾರೆ, ಒತ್ತುವರಿ ಮಾಡೋದಕ್ಕೆ ಏನಂತಾರೆ, ಅದಕ್ಕೆ ಅಕ್ವಿಸಿಷನ್ಸ್ಗೆ, ಪ್ರಾಪರ್ಟಿ ಅಕ್ವಿಸಿಷನ್ಸ್ಗೆಲ್ಲ ಇದು ತುಂಬಾ ಟೈಮ್ ತಗೊಳುತ್ತೆ. ಕೋರ್ಟ್ ಎಲ್ಲ ಅಪ್ರೂವಲ್ ಕೊಡಬೇಕು ಅಂಡ್ ಆಲ್ ದಿಸ್ ಸ್ಟಫ್ ಅಲ್ಲ. ಅದರಿಂದ 40 to 50% ಆಫ್ ಕೆಲಸ ಲೇಟ್ ಆಗೋದು ಅದರಿಂದ. ಇನ್ನೂ ಒಂದು 30% ಲೇಟ್ ಆಗೋದು ಜನಗಳ ಫಾಸ್ಟ್ ರೆಸ್ಪಾನ್ಸ್ ಇಂದ. ಏನಾಗುತ್ತೆ ಅಂದ್ರೆ ಸಂಸ್ಥೆಗಳನ್ನು ಮಾಡಬಹುದು, ಅದ್ರ ರೆಸ್ಪಾನ್ಸ್ ಅಷ್ಟು ಬೇಗ ಮಾಡಲ್ಲ. ಇನ್ನೊಂದು ಏನಂತಂದ್ರೆ, ನಾನು 6 ತಿಂಗಳು ಲೇಟ್ ಆಗಿ ಮಾಡಿದ್ರೆ ನನಗೆ ಏನ್ ಪೆನಾಲ್ಟಿ ಬರುತ್ತೆ? ಮೀ ಆಸ್ ಎ ಗವರ್ಮೆಂಟ್ ಸಂಸ್ಥೆ ಅಥವಾ ನಾನೊಬ್ಬ ಕಾಂಟ್ರಾಕ್ಟರ್ ಅಥವಾ ಏನೇ ಇರ್ಬೋದು, ಐ ಮೀನ್ ಇದನ್ನ ಯಾರು ನಮ್ಮನ್ನ ಕೋಟ್ ಅಂಡ್ ಕೋಟ್ ಮಾಡಬೇಡಿ. ಐ ಮೀನ್ ಇಟ್ಸ್ ಓವರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಸ್ಪೆಕ್ಟಿವ್ಸ್ ಅಲ್ಲಿ ತಗೊಳ್ಬೇಕಂತಂದ್ರೆ, ಆ ಜನಗಳಿಗೆ ನಾನು ಇವತ್ತು ಮಾಡ್ಲಿಲ್ಲ ಈ ಕೆಲಸ, ನಾನು 3 ಮಂತ್ಸ್ಗೆ ಇಷ್ಟು ಆಗ್ಬೇಕಾಗುತ್ತೆ, ಡೆಡ್ ಲೈನ್ ಫಿಲ್ ಮಾಡ್ಲಿಲ್ಲ ಅಂದ್ರೆ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್? ನಾನು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದು ದೊಡ್ಡದು ನೋವು ಕೊಡಲ್ಲ ನಮಗೆ. ಆ ಪೆನಾಲ್ಟೀಸ್ ತುಂಬಾ ಕಡಿಮೆ ಇರೋದ್ರಿಂದ ಆರಾಮಾಗಿ ಜನಗಳು ಮಾಡ್ತಾರೆ. ಆಮೇಲೆ ಇನ್ನೊಂದು ಪೆನಾಲ್ಟೀಸ್ ಇರಬಹುದೇನೋ ಗವರ್ಮೆಂಟ್ ವಿಭಾಗದಲ್ಲಿ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ಹೆಂಗೆ? ಅಥವಾ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ಇಲ್ಲ ನನಗೆ ಇವರಿಂದ ಅಪ್ರೂವಲ್ ಬಂದಿಲ್ಲ, ಅವರಿಂದ ಅಪ್ರೂವಲ್ ಬಂದಿಲ್ಲ, ಅಪ್ರೂವಲ್ ಇಲ್ದಲೆ ಮಾಡಕ್ಕಾಗಲ್ಲ ಅನ್ನೋ ಎಲ್ಲ ಕಾರಣಗಳಿಂದ ಕೆಲಸಗಳು ತುಂಬಾ ಲೇಟ್ ಆಗುತ್ತೆ. ಇದು ಲೇಟ್ ಆಗುತ್ತೆ ಅನ್ನೋದು ಉದ್ದೇಶ ನಾವು ಅರ್ಥ ಮಾಡ್ಕೊಂಡು ಸುಮ್ಮನೆ ಕೂರೋದಲ್ಲ. ಇದರೆಲ್ಲ ಆಗೋದ್ರಿಂದ, ಈ ತರ ಲೇಟ್ ಆಗೋದ್ರಿಂದ ಯಾವ ತರ ನಮಗೆ ಎಫೆಕ್ಟ್ ಆಗುತ್ತೆ ಜನಸಾಮಾನ್ಯರಿಗೆ ಯಾವ ತರ ಎಫೆಕ್ಟ್ ಆಗುತ್ತೆ ಗೊತ್ತಾ? ಒಂದು ಜಾಗದಿಂದ ಮನೆಯಿಂದ ಆಫೀಸಿಗೆ ಬೇಗ ಹೋಗಕ್ಕಾಗಲ್ಲ, ಆಫೀಸಿಂದ ಮನೆಗೆ ಬೇಗ ಬರಕ್ಕಾಗಲ್ಲ. ನೀವು 5 ಮೀಟಿಂಗ್ ಮಾಡಿ ಕೆಲಸ ಮಾಡೋ ಜಾಗದಲ್ಲಿ ನೀವು 2 ಮೀಟಿಂಗ್ ಮಾಡಿ ಕಾಂಪ್ರಮೈಸ್ ಆಗ್ತೀರಿ. ಅವಾಗ ಏನಾಗುತ್ತೆ, ನಮ್ಮ ಆರ್ಥಿಕತೆಗೆ ಪೆಟ್ಟು ಬರುತ್ತೆ. ಆಮೇಲೆ ಲೆಟ್ಸ್ ಯಾರಾದ್ರೂ ಅವರು ಹೊರಗಡೆಯವರಿಂದ ಬಂದು ನೋಡಿದಾಗ ಒಂದು ಪರ್ಸೆಪ್ಷನ್ ಆಫ್ ದ ಸಿಟಿ ಚೆನ್ನಾಗ್ ಅನ್ಸಲ್ಲ. ಯಾರು ಆ ಸಿಟಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅನ್ಸಲ್ಲ. ಗಂಡ ಹೆಂಡತಿ ಜಗಳ ಆಗುತ್ತೆ ತುಂಬಾ ನೋಡಿ, ಹಿಂಗೆ ಗಂಡ ಹೆಂಡತಿ ಜಗಳ ತುಂಬಾ ಕಾರಲ್ಲಿ ಕೂತಿದ್ರೆ ಹೌದಂತೆ ನೋಡಿ, ಆಟೋಮೆಟಿಕ್ ಆಗಿ ಹಾಡು ಪ್ಲೇ ಆಗ್ತಾ ಇದೆ. ಹೌದೌದು ತುಂಬಾನೇ. हेलो आपका टाइम भी बाकी है, ओके? ಇನ್ಫ್ರಾಸ್ಟ್ರಕ್ಚರ್ ಇಸ್ ರಿಯಲಿ ಪ್ಲೀಸ್. ನಾನು ಆಯ್ತು, ನಂದು ಅಷ್ಟೇ. ನೀವು ಮಾತಾಡೋದು, ನಾನು ಮಾತಾಡಿದೆ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಊಟಕ್ಕೆ ಹೋಗ್ತಾ ಇದೀವಿ. ಎಷ್ಟು ಟೈಮ್ ಆಯ್ತು? 2:46. 3 ಗಂಟೆ ಆಗಿದೆ ಫ್ರೆಂಡ್ಸ್. ಲಂಚ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ್ದೋ ಒಂದು ನೋಡಿ ಫ್ರೆಂಡ್ಸ್, ಫುಲ್ ಅಂಡರ್ ಗ್ರ್ಯಾಂಡ್ ಮಿಲಿನಿಯಂ ಹೋಟೆಲ್ಗೆ ಹೋಗ್ತಾ ಇದೀವಿ. ಸಕ್ಕತ್ತಾಗಿದೆ ಹೋಟ್ಲು ನೋಡಕ್. ಆಚೆಯಿಂದ ಬಿಸಿಲು ಪಾಪ ಎಲ್ಲರೂ. ಎಲ್ಲ ಬಿಸಿಲು ಅಂತ ಮನೇಲಿ ಮಲ್ಕೊಂಡವ್ರೆ. ನಾವು ಊಟಕ್ಕೆ ಬಂದಿದ್ದೀವಿ. ಕಾರಣಾಂತರಗಳಿಂದ ನಾವು ಹೋಗ್ಬೇಕಾಗಿದ್ದ ರೆಸ್ಟೋರೆಂಟ್ನ ಲೊಕೇಶನ್ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಾನು ಮೋಸ್ಟ್ ಪ್ರಾಬ್ಲಿ ನಾನು ಹೋದಾಗ್ಲಿಂದ ಇಂಡಿಯಾಗೆ ಇವರ ರೆಸ್ಟೋರೆಂಟಿಗೆ ಹೋಗಿಲ್ಲ. ಅದು ರೆಗ್ಯುಲರಾಗಿ ಹೋಗ್ತಾ ಇದ್ವಿ ಮುಂಚೆ. ಸೊ ಹಾಗಾಗಿ ಇವಾಗ ಅದೇ ರೆಸ್ಟೋರೆಂಟ್ಗೆ ಹೋಗ್ಬೇಕಂತ ಮತ್ತೆ ಹುಡಿಕೊಂಡು ಬೇರೆ ಲೊಕೇಶನ್ ಎಲ್ಲಾಕಿದೆ ಅಂತ ಹೇಳಿ ಮರೀನಾದಲ್ಲಾಗಿದೆ ಲೊಕೇಶನ್ ಹುಡಿಕೊಂಡು ಹೋಗ್ತಾ ಇದ್ದೀವಿ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಇವಾಗಲೂ ಅವ್ರು ಎತ್ತುತ್ತಾ ಇಲ್ಲ. ಇವರಿಬ್ರು ಜಗಳ ಆಡ್ತಾ ಇದ್ದಾರೆ. ನೋಡೋಣ ಯಾರು ಗೆಲ್ತಾರೆ ಅಂತ. Dubai, one of the most sought after
ಹೊಟ್ಟೆ ಬಿರಿಯಂಗ್ ಊಟ ಮಾಡಿದ್ವಿ ಇವಾಗ. ಏನ್ ತುಂಬಾ ಡಾನ್ಸ್ ಮಾಡ್ತಾ ಇದ್ರಿ ಅಲ್ಲಿ? ಏನ್ ಸಮಾಚಾರ? ನೀವಿಬ್ರು ಒಂದೇ ಹೈಟ್ ಇದ್ದೀರಾ, ಒಂದೇ ವೇಟ್ ಇದ್ದೀರಾ, ಒಂದೇ ತರ ಕಾಣಿಸ್ತೀರಾ ಹಿಂದೆಯಿಂದ. ಸ್ವಲ್ಪ ಕಲರ್ ಕಡಿಮೆ ಇದ್ದಾನೆ ಅವನು ಅಷ್ಟೇ, ಬಟ್ ಕಲರ್ ಕಡಿಮೆ ಇದ್ರೂ ಹಾರ್ಟ್ ಅಲ್ಲಿ ಪ್ಯೂರ್. 5 minutes later. ಶೇಖ್ ಜಯದ್ ರೋಡ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ರೋಡ್ಸ್, ಒಂಥರ ಫುಲ್ ಮೇನ್ ರೋಡ್ ಎಂಟೈರ್ UAE-ಗೆ. ಇದು 7 ಸ್ಟೇಟ್ಸ್ ಅಂದ್ರೆ 7 ಎಮಿರೇಟ್ಸ್ ಇಂದ ಕನೆಕ್ಟ್ ಮಾಡುತ್ತೆ ಇದೊಂದು ರೋಡ್, ಅಂದ್ರೆ ಮೇನ್ ರೋಡ್. ಸೊ ಅದು ಫೇಮಸ್ ರೋಡ್. ಆಮೇಲೆ ಈ ಒಂದು ಇಷ್ಟು ಮೇನ್ ರೋಡ್ ಸಿಟಿ ಒಳಗಡೆ, ಇದರಲ್ಲಿ ನಾವು ಇವಾಗ ನೋಡ್ಬೋದು, ನೀವು 120 ಸ್ಪೀಡಲ್ಲಿ ಹೋಗ್ತಾ ಇದೀವಿ. Nobody is there to stop. 120 ಗೊತ್ತೇ ಆಗ್ತಾ ಇಲ್ಲ. ಓಕೆ ಗೈಸ್, ಇವಾಗ ನಾವು ಶಾರ್ಜಾದಲ್ಲಿರೋ ಒಂದು ಮಜಾರ್ ಅಂತ ಒಂದು ಕಮ್ಯುನಿಟಿಗೆ ಹೋಗ್ತಾ ಇದೀವಿ. ಹೊಸ ಕಮ್ಯುನಿಟಿ ಅಂತೆ, ಫುಲ್ ಫಾರೆಸ್ಟ್ ತರ ಇದೆ ಅಂತೆ, ಫುಲ್ ಗ್ರೀನರಿ, ಅನ್ಲೈಕ್ ದುಬೈ. ಸೊ ಅದನ್ನ ನೋಡಕ್ ಹೋಗ್ತಾ ಇದೀವಿ. ಈ ಇಬ್ರು ಹುಡುಗರು ಅದನ್ನ ಸೇಲ್ ಮಾಡ್ಬೇಕಂತೆ. ಸೊ ಅದನ್ನ ಚೆಕ್ಔಟ್ ಮಾಡಕ್ ಹೋಗ್ತಾ ಇದೀವಿ. ನಿಮ್ಗೂ ತೋರಿಸ್ತೀನಿ ಆ ಕಮ್ಯುನಿಟಿ ಹೆಂಗಿದೆ ಅಂತ. ಸೊ ಲೆಟ್ಸ್ ಗೋ. ಸಿ ದಿಸ್ ಕಮ್ಯುನಿಟಿ ನಿಂಗೆ ದುಬೈ ತರ ಅನ್ಸುತ್ತಾ, ಮರಳುಗಾಡು ಅನ್ಸುತ್ತಾ? ಟೆಂಪರೇಚರ್ ಹ್ಯಾಸ್ ರಿಡ್ಯೂಸ್ಡ್. ನಿಮಗೆ ಎಷ್ಟು ಕೂಲ್ ಆಗಿದೆ. ಅದ್ರ ಜೊತೆಗೆ ದಿಸ್ ಇಸ್ ಫಾರೆಸ್ಟ್ ಥೀಮ್ಡ್ ಬೇಸ್ ಕಮ್ಯುನಿಟಿ. Yes, correct. So you will see somehow this will have a different kind of entrance. Like this is just the left one. Yep. Like that. One eternity later. ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ರು, ನಾನು ಒಂದು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಬೇಕು, ಪ್ರಾಪರ್ಟಿ ಸೇಲ್ ಮಾಡಬೇಕು ಅಂತ. ಅವರಿಗೆಲ್ಲ ಏನು ಅಡ್ವೈಸ್ ಕೊಡೋಕ್ಕೆ ಇಷ್ಟಪಡ್ತಾರೆ ಅಂತ? ಲೈಕ್ ಎವ್ರಿಬಡಿ ಆರ್ ಇಂಟ್ರೆಸ್ಟ್. ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಖಂಡಿತ ನೋಡ್ತಾರೆ, ವಿಡಿಯೋಸ್ ನೋಡ್ತಾರೆ, ಎಲ್ಲ ಕಂಪನಿನಲ್ಲಿ ಏಜೆಂಟ್ಸ್ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಥರ ಕಮಿಷನ್ ಪಡ್ಕೋತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಬಟ್ ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಇದೆ, ಪ್ಲಸ್ ಎಷ್ಟು ಎಫರ್ಟ್ ಹಾಕಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಸೊ ಐ ವಾಂಟ್ ಯು ಟು ಎಕ್ಸ್ಪ್ಲೇನ್ ಅಬೌಟ್ ಇಟ್. ರಿಯಲ್ ಎಸ್ಟೇಟ್ ಏಜೆಂಟ್ ಅಥವಾ ಬ್ರೋಕರ್ ಅಥವಾ ಪ್ರಾಪರ್ಟಿ ಕನ್ಸಲ್ಟೆಂಟ್ ಅಂತ ಏನು ಕರಿತೀವಿ. ಸೊ ಡೆಫಿನೆಟ್ಲಿ ಇಟ್ ಈಸ್ ನಾಟ್ ಈಸಿ ಆಸ್ ವಿ ಥಿಂಕ್. ಅದೇ ಥರ ಇಟ್ಸ್ ನಾಟ್ ಡಿಫಿಕಲ್ಟ್ ಆಸ್ ವಾಟ್ ಪೀಪಲ್ ಪೋರ್ಟ್ರೈ. ಆಮೇಲೆ ಇದು ನಾವೇನು ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ, ಸೇಲ್ ಮಾಡ್ದ ಅವನು 100 million ಮಾಡ್ದ, 10 million ಮಾಡ್ದ, 15 million ಮಾಡ್ದ. ಎಸ್, ದೇರ್ ಆರ್ ಡೇಸ್ ವೇರ್ ದೇ ಮೈಟ್ ಹ್ಯಾವ್ ಕ್ಲೋಸ್ ದೋಸ್ ಡೀಲ್ಸ್. ಆದರೆ ಅದರಿಂದ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ, ಸಿಕ್ಕಾಪಟ್ಟೆ ಫಾಲೋ ಅಪ್ ಇರುತ್ತೆ. ಯಾರನ್ನು 15 million, 20 million, 10 million ತಗೋಬೇಕಂದ್ರೆ ಈಸಿ ಇರಲ್ಲ. ಸೊ ಯು ಆಸ್ ಎ ಬ್ರೋಕರ್, ಯಾರೇ ಬ್ರೋಕರ್ ಆಗಬೇಕು ಅಥವಾ ಪ್ರಾಪರ್ಟಿ ಏಜೆಂಟ್ ಆಗಬೇಕು ಅಂತ ಇದ್ರೆ ವಿ ನೀಡ್ ಟು ಲರ್ನ್ ದಟ್ ನಾಲೆಡ್ಜ್. ಸೊ ಫಸ್ಟ್ ಆಫ್ ಆಲ್ ಬೇರೆ ದೇಶದಿಂದ ಬಂದು ಇಲ್ಲಿ ಫಸ್ಟ್ ಲೊಕೇಶನ್ ಅರ್ಥ ಮಾಡ್ಕೋಬೇಕು. ಸೊ ಎಲ್ಲ ಕಡೆ ನಾವು ನೋಡಿರ್ತೀವಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ದಟ್ ರಿಯಲ್ ಎಸ್ಟೇಟ್ ಈಸ್ ಆಲ್ ಅಬೌಟ್ ದ ಲೊಕೇಶನ್ 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 ಅಂತ. ಸೊ ದಟ್ ಲೊಕೇಶನ್ನ ಅರ್ಥ ಮಾಡ್ಕೊಳಕ್ಕೆ ಯು ನೀಡ್ ಟು ನೋ ದಟ್, ಯು ನೀಡ್ ಟು ಗೆಟ್ ದಟ್ ಡೀಸೆಂಟ್ ಎನಫ್ ಟೈಮ್. ಸೊ ನೀವು ಆ ಟೈಮಲ್ಲೇ ತುಂಬ ಜನ ದೇ ಲೂಸ್ ದೆಮ್ ಸೆಲ್ಫ್ ಆ್ಯಂಡ್ ದೇ ಗೋ ಬ್ಯಾಕ್ ಟು ದೇರ್ ಕಂಟ್ರಿ. This industry as a broker, for especially in this country, if you have to become a broker or a property consultant, then you need to have that resilience. You need to be strong. You need to, every day you need to get back with the same energy and go. But definitely with the right guidance, you can definitely make wonders, and you can make a career, great career out of being a property consultant. ಅಲ್ಲಿಂದ ಬಂದು ಇಲ್ಲಿ ತಕ್ಷಣ ಡೀಲ್ಸ್ ಕ್ಲೋಸ್ ಮಾಡ್ಬೋದಾ, ಅಥವಾ ಇಟ್ ವಿಲ್ ಟೇಕ್ ಸಮ್ ಟೈಮ್? ಯು ನೀಡ್ ಟು ಹ್ಯಾವ್ ಅ ಬ್ಯಾಕಪ್ ಲೈಕ್ ಟು ಸಸ್ಟೈನ್ ಅಟ್ ಲೀಸ್ಟ್ ಫಾರ್ 1 or 2 months ಅಲ್ವಾ? ಸೊ ನಾವು ಎಲ್ಲೇನೇ ಆಗಲಿ, ಬೆಂಗಳೂರಿಂದ ಹೋಗಿ ನಾವು ಬೆಂಗಳೂರಲ್ಲಿದ್ದು ನಾವು ಮೈಸೂರಿಗೆ ಹೋಗಿ ಕೆಲಸ ಮಾಡಬೇಕು ಅಂದ್ರೆ ಮೈಸೂರಲ್ಲಿರೋ ಏರಿಯಾಸ್ನ ಕಲಿಬೇಕು ಫಸ್ಟ್. ಸೊ ಅದಕ್ಕೆ ಅದರದಂತ ಒಂದು ಡೀಸೆಂಟ್ ಟೈಮ್ ಬೇಕು ಅದಕ್ಕೆ. ಸೊ ಇಟ್ಸ್ ನಾಟ್ ದಟ್ ನಾಳೆ ಬಂದು ಒಂದು ವಾರದಲ್ಲಿ ನಾನು ಡೀಲ್ ಕ್ಲೋಸ್ ಮಾಡಿದೆ, ಒಂದೊಂದ್ಸಲ ಆಗುತ್ತೆ, ದಟ್ ಈಸ್ ಪ್ಯೂರ್ಲಿ ಬೈ ಲಕ್. ಬಟ್ ಅದರಲ್ಲೇ ನಾವು ಸಸ್ಟೈನ್ ಆಗೋಕ್ಕಾಗಲ್ಲ. ಯು ರಿಯಲಿ ನೀಡ್ ಟು ಹ್ಯಾವ್ ದಟ್ great depth of knowledge with kind of location, property details, investment, ROI and a lot of other things. So then only we can become a broker or become the best agent in ourselves. So it definitely needs some decent amount of time. So ಬೇರೆ ದೇಶದಿಂದ ಬರಬೇಕು, ಇಲ್ಲಿ ಪರ್ಸ್ಯೂ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಯು ನೀಡ್ ಟು ಹ್ಯಾವ್ ದಟ್ ಬ್ಯಾಕಪ್ ಅಟ್ ಲೀಸ್ಟ್ ಫಾರ್ ಫ್ಯೂ ಮಂತ್ಸ್. ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಲ್ಸೋ ವಿ ಥಿಂಕ್ ದಟ್ ಅಲ್ಲಿದ್ದಾಗ ಓಕೆ ನಾನು ವೆದರಿಗೆ ಅಡ್ಜಸ್ಟ್ ಆಗ್ತೀನಿ, ನಾನು ಅಲ್ಲಿದ್ದೆ ಇಲ್ಲಿದ್ದೆ ಐ ಕ್ಯಾನ್ ಅಡ್ಜಸ್ಟ್ ಅಂತ. ಇಲ್ಲಿಗೆ ಬಂದಮೇಲೆ ರಿಯಾಲಿಟಿ ಗೊತ್ತಾಗುತ್ತೆ, ಇಟ್ಸ್ ನಾಟ್ ಈಸಿ ಟು ಅಡ್ಜಸ್ಟ್ ಅಂತ. ಫಸ್ಟ್ ಥಿಂಗ್ ವಿ ಡೆಫಿನೆಟ್ಲಿ ಮಿಸ್ ಅ ಫ್ಯಾಮಿಲಿ, ಅದೊಂದು ಕಲ್ಚರ್ನ ಮಿಸ್ ಮಾಡ್ತೀವಿ. ಇಲ್ಲಿ ಡಿಫ್ರೆಂಟ್ ಕಲ್ಚರ್ ಇರುತ್ತೆ. ಸೊ ಮತ್ತೆ ದ ಹೀಟ್ ವಾಟ್ ಇಟ್ ಈಸ್ ಹಿಯರ್, ಔಟ್ಸೈಡ್ ವಿ ಆರ್ ಎನಿವೇ ಲುಕಿಂಗ್ ಅಟ್ 55 degrees now. So it's really, really hot. So
again, if you can really adjust, so that 2 to 3 months of buffer time you need to have that your financial backup, and adadmele you can think of deciding, okay, am I fit for this industry, am I fit for this country. That is how it works. Since everybody, this is a commission based job, you definitely need to have a backup to sustain in this industry. ಇಲ್ಲಾಂದ್ರೆ patience lose ಮಾಡ್ಕೊಂಡು they'll flip ಅನ್ಸುತ್ತಲ್ವಾ? No doubt. ಆಮೇಲೆ this industry is not something where you have to really work on your salary. If you are working for salary, you are yet another employee. You are not a broker. So ಸುಮ್ಮನೆ ನಾನು ಬೆಳಗ್ಗೆ ಎದ್ದು ಸಂಬಳಕ್ಕೆ ಎದ್ದು ಬರ್ತೀನಿ, ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ that is not a broker. You can never be a broker. You can never be a property consultant. You will always live that mediocre life. So if you want to be that broker, you have to get yourself up and show that character on the table, so work, the dedication and everything. Then only you can become a broker. Yes, definitely. Praveen, do you agree with all whatever Praju said? Hands on, yes, 100%. 100%. Okay. A few moments later. ಓಕೆ ಗೈಸ್, ಆ ಪ್ರಾಪರ್ಟಿ ಜಾಗಕ್ಕೆ ಹೋಗಿ ಮನೆಗೆ ಬಂದ್ವಿ 3 ಜನನು. ಮನೆಗೆ ಬಂದ್ಮೇಲೆ 3 ಜನನು 3 ದಿಕ್ಕಿಗೆ ಹೋದ್ವಿ. ಮನೆಗೆ ಬಂದ್ಮೇಲೆ ಒಬ್ರು ಫ್ರೆಂಡ್ ಮೀಟ್ ಮಾಡಕ್ ಹೋದ್ರು, ಇನ್ನೊಬ್ರು ಇನ್ನೇನೋ ಕೆಲಸ ಇದೆ ಅಂತ ಹೋದ್ರು. ನಾನು ಮಾಲಿಗೆ ಹೋದೆ, ಏನೋ ಒಂದ್ ಸ್ವಲ್ಪ ತಗೋಬೇಕಾಗಿತ್ತು, ದುಬೈ ಹಿಲ್ಸ್ ಮಾಲ್ ಅಂತ. ಸಾರಿ, ನಾನು ಅಲ್ಲಿ ಕ್ಲಿಪ್ಸ್ ತಗೊಳಕ್ ಆಗ್ಲಿಲ್ಲ, ಮರ್ತೋಯ್ತು. ಫುಲ್ ಸುಸ್ತಾಗ್ಬಿಟ್ಟಿತ್ತು ಅಲ್ಲಿ ಹೋಗೋಷ್ಟದಲ್ಲಿ. ಸೊ ನಾನು ಏನೇನು ಶಾಪಿಂಗ್ ಮಾಡ್ಕೊಂಡ್ ಬಂದೆ ಅಂತ ನಿಮಗೆ ತೋರಿಸ್ತೀನಿ. ಈ ಕಾಟನ್ ಅಂತ ಒಂದು ಬ್ರ್ಯಾಂಡು, ಐ ಥಿಂಕ್ ಇದು ಇಂಡಿಯಾದಲ್ಲೂ ಇದೆ ಅನ್ಸುತ್ತೆ. ಸೊ ಈ ಟಾಪ್ ತಗೊಂಡೆ, ಇದು ನನ್ಗಲ್ಲ, ನಮ್ಮ ಅಕ್ಕಂಗೆ ತೊಗೊಂಡಿದ್ದೀನಿ. ಆಮೇಲೆ ಈ ಫುಟ್ವೇರು ಎಸ್ ಫೆರಾ ಅಂತ ಒಂದು ಬ್ರ್ಯಾಂಡಲ್ಲಿ ನನಗಿದು ತುಂಬಾನೇ ಕಡಿಮೆ ಪ್ರೈಸಲ್ಲಿ ಸಿಕ್ತು. 1600 ರುಪೀಸಲ್ಲಿ ಸಿಕ್ತು. ಸೊ ಸೇಲಲ್ಲಿತ್ತು. ಐ ರಿಯಲಿ ಲೈಕ್ ಇಟ್. ಜಾಸ್ತಿ ಹೀಲ್ಸು ಇಲ್ಲ. ಆಮೇಲೆ ದ ಮೋಸ್ಟ್ ಫೇವ್ರೆಟ್ ಪರ್ಚೇಸ್ ಆಫ್ ದ ಡೇ ಅಂದರೆ ಈ 2 ಲಿಪ್ಸ್ಟಿಕ್ಕು. ಈ 2 ಲಿಪ್ಸ್ಟಿಕ್ಕು ಒಂದೇ ಕಲರ್ ಇದೆ ನೋಡಿ ಗೈಸ್, ಆಲ್ಮೋಸ್ಟ್ ಸಿಮಿಲರ್ ಕಲರ್ ಇದೆ, ಅಂದ್ರೂ ತೊಗೊಂಡಿದ್ದೀನಿ ಹುಚ್ಚಿ ಥರ. ಒಂದು ಸಿಟ್ಟಿಂಗ್ ಪ್ರಿಟಿ, ಆಮೇಲೆ ಬ್ರೇವ್ ಅಂತೆ ಮ್ಯಾಕ್ದು. ಮ್ಯಾಕ್ ಮೇಕ್ಸ್ ದ ಬೆಸ್ಟ್ ಲಿಪ್ಸ್ಟಿಕ್ಸ್ ಇನ್ ದ ವರ್ಲ್ಡ್. ನಾನು ಇನ್ನು ಯಾವ ಲಿಪ್ಸ್ಟಿಕ್ನು ಟ್ರಸ್ಟ್ ಮಾಡಲ್ಲ, ಯಾಕಂದರೆ ಪಿಗ್ಮೆಂಟ್ ಚೆನ್ನಾಗಿರುತ್ತೆ, ಆಮೇಲೆ ಲಿಪ್ಸ್ ಡ್ರೈ ಆಗಲ್ಲ. ಸೊ ಐ ರಿಯಲಿ ಲೈಕ್ ಮ್ಯಾಕ್ ಲಿಪ್ಸ್ಟಿಕ್ಸ್. ಆಮೇಲೆ ಇನ್ನೊಂದು ತೊಗೊಂಡೆ ಕಲರ್ ಕರೆಕ್ಟರು. ನೋಡಿ ಇಷ್ಟು ಶೇಡ್ಸ್ ಇದೆ. ಅವ್ರದ್ದು ಸ್ಟುಡಿಯೋ ಫಿಕ್ಸ್ ಕನ್ಸೀಲ್ ಆ್ಯಂಡ್ ಕರೆಕ್ಟ್ ಪ್ಯಾಲೆಟ್ ಅಂತೆ. ಇದರಲ್ಲಿ ನೀವು ನಿಮ್ಮ ಡಾರ್ಕ್ ಸರ್ಕಲ್ಸ್ನ ಕವರ್ ಮಾಡ್ಬೋದು, ಎಲ್ಲೆಲ್ಲಿ ಡಾರ್ಕ್ ಪ್ಯಾಚಸ್ ಇದೆಯೋ ಅದನ್ನ ಕವರ್ ಮಾಡ್ಬೋದು ಫೌಂಡೇಶನ್ ಹಚ್ಚಕ್ಕಿಂತ ಮುಂಚೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಪ್ಯಾಲೆಟ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಹೊಸ ಅಡಿಷನ್, ದಟ್ ಈಸ್ ಮೈ ಮೈದಾ. ನೀವು ನೋಡಿದ್ರಿ, ದಟ್ ಈಸ್ ಮೈ ಬ್ರದರ್ ಇನ್ ಲಾ, ಪ್ರವೀನ್ಸ್ ಬ್ರದರ್. ಸೊ ಹಿ ಹ್ಯಾಸ್ ಬೀನ್ ಆಡೆಡ್ ಟು ಅವರ್ ದುಬೈ ಫ್ಯಾಮಿಲಿ ನ್ಯೂಲಿ. ಯಾಕಂದರೆ ಅವರು ಪ್ರವೀಣ್ ಪ್ರಾಪರ್ಟೀಸ್ಗೆ ಜಾಯ್ನ್ ಆಗಿದ್ದಾರೆ. ಪ್ರೋವಿನಲ್ಲೇ ಮುಂಚೆ ಕೆಲಸ ಮಾಡ್ತಾ ಇದ್ರು, ಬಟ್ ಬೆಂಗಳೂರಿಗೆ ಹೋದ್ರು. ಯಾಕೋ ಒಂದು 2 years ಬೆಂಗಳೂರಲ್ಲಿ ಇದ್ರು. ಸೊ ಅಗೇನ್ ವಾಪಸ್ ಬಂದಿದ್ದಾರೆ. So we are so excited to have him here. He's a very good person, very adjusting. I am so lucky and so to have a brother like him. So he's a new addition to our family. Excited to have him here. ಆಮೇಲೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ. ನಿಮಗೇನಾದರೂ ರಿಯಲ್ ಎಸ್ಟೇಟ್ ಬಗ್ಗೆ ಕ್ವೆಶನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ಆದಷ್ಟು ಇಬ್ಬರ ಹತ್ರನೂ ಆನ್ಸರ್ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾ, ಇಟ್ಸ್ ಟೈಮ್ ಟು ಎಂಡ್ ದಿಸ್ ವ್ಲಾಗ್. ನೀವೆಲ್ಲ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಸಿ ಯು ಗೈಸ್ ಸೂನ್.